ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವಿ, ಅವನ್ ಬೇಜಾರಲ್ಲಿದ್ದಾನೆ. ಈಗ ನೀನ್ ಮಾತಾಡಕ್ ಹೋಗ್ಬೇಡ ಪ್ಲೀಸ್. ಅದ್ ಹೇಗಾಗತ್ತೆ ಚಿಕ್ಕಮ್ಮ? ಬೇಜಾರು ಎಲ್ರಿಗೂ ಆಗತ್ತೆ. ಹಾಗಂತ ಬಾಯ್ಗೆ ಬಂದಿದ್ದು ಮಾತಾಡಕ್ಕಾಗತ್ತಾ? ತಾನೇನು ಮಾತಾಡ್ತಿದ್ದೀನಿ ಅನ್ನೋ ಸೆನ್ಸ್ ಇರಬೇಕಲ್ವಾ? ಅಂದರೆ ನನಗೆ ಸೆನ್ಸ್ ಇಲ್ಲ ಅಂತ ಇದೆಯಾ? ಡೋಂಟ್ ಟ್ರೈ ಟು ಪ್ರೊವೋಕ್ ಮಿ ಅಭಿ. ನೀನೇನು ಮಾತಾಡಿದೆ ಅಂತ ಇನ್ನೊಂದ್ಸಲ ಯೋಚನೆ ಮಾಡು. ಆ ಜನಾರ್ದನ್ ನಿನ್ನ ಮಾವ ಆಗೋನೇ ಇರ್ಬೋದು, ಅವನ ಜೊತೆ ಸಂಬಂಧ ಇಟ್ಕೋಬೇಡ ಅಂತ ನಾವು ಯಾರೂ ಹೇಳಲ್ಲ. ಆದರೆ ಯಾರು ಎಲ್ಲಿರಬೇಕೋ ಅಲ್ಲಿದ್ರೂ ಒಳ್ಳೇದು. ಸಂಬಂಧ ಬೆಳ್ಸೋಕೆ ಬಂದಿದ್ದಾರೆ, ಆ ಮಿತಿಲಿ ಅವ್ರು ಇರಬೇಕು. ಅದನ್ನು ಬಿಟ್ಟು ಅವ್ರು ನಮ್ಮನೆ ವಿಷಯಕ್ಕೆ, ಬಿಸ್ನೆಸ್ ವಿಷಯಕ್ಕೆ ತಲೆ ಹಾಕೋದು ಸರಿನೂ ಅಲ್ಲ. ಅದಕ್ಕೆ ನಾನು ಅವಕಾಶನೂ ಮಾಡಿಕೊಡಲ್ಲ. ಅಂದರೆ ನಮ್ಮ ಪಪ್ಪಾಗೆ ಒಳ್ಳೆ ಇಂಟೆನ್ಷನ್ ಇಲ್ಲ ಅಂತಿದ್ಯಾ ನೀನು? ಅದನ್ನು ಡಿಸೈಡ್ ಮಾಡಬೇಕಾಗಿದ್ದು ನೀನು. ನಿನಗೂ ಯೋಚನೆ ಮಾಡೋ ಅಷ್ಟು ಬುದ್ಧಿ ಇದೆಯಲ್ವಾ? ಫಸ್ಟ್ ಆಫ್ ಆಲ್ ಅವ್ರ ಮಾತು ಕೇಳಿ ಕೆಫೆನ ಪಬ್ಬಾಗಿ ಕನ್ವರ್ಟ್ ಮಾಡೋಕ್ಕೆ ಹೊರಟಿದ್ದೆ ದೊಡ್ಡ ತಪ್ಪು. ಪುಟ್ಟಿ, ಏನ್ ಹೇಳ್ತಾ ಇದೀಯ ನೀನು? ನಾನು ಅದನ್ನೇ ಕೇಳ್ತಿದ್ದೀನಿ. ನೀನೇನು ಹೇಳ್ತಿದ್ಯಾ? 5 ದಿನದಲ್ಲಿ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದು ನೀನು. ನನಗಾಗಿ ದುಡ್ಡು ಬೇಕಿತ್ತು, ಅದಕ್ಕೆ ನಿನ್ನ ಮಾತಿಗೆ ನಾನು ಹೂ ಅಂದೆ. ಅಲ್ಲ ಪುಟ್ಟಿ, ನೀನ್ ತುಂಬಾ ತೊಂದರೆಯಲ್ಲಿದ್ಯಾ ಅಂತ ನಾನು ತಾತನ ಹತ್ರ ಕೇಳಿ ಇಸ್ಕೊಟ್ಟೆ. ಆದ್ರೆ ಈಗ ನೀನು ಏನಾದ್ರೆ ತೊಂದರೆಲಿದ್ದೆ ಅಂತ ದುಡ್ಡು ಕೊಟ್ಟೆ ನಿಜ, ಆದರೆ ಈಗಲೂ ತೊಂದರೆಲ್ಲೇ ಇದ್ದೀನಿ. 5 ದಿನದಲ್ಲಿ 3 ಲಕ್ಷ ಹೊಂದ್ಸೋಕ್ಕೆ ನನ್ನ ಹತ್ರ ಆಗುತ್ತೆ ಅನ್ನೋದಾಗಿದ್ರೆ ನಾನು ನಿನ್ನ ಹತ್ರ ಯಾಕೆ? ಯಾರಾದರೂ ನಂಬಿಸಿ ಕೈ ಕೊಟ್ಟರೆ ಸೌಟು ಹೀಗೆ ಕೆಳಗೆ ಬೀಳುತ್ತೆ. ಎತ್ತಿಟ್ಕೊ. ಏನಂದ್ಲು ನಿನ್ನ ಸುಪುತ್ರಿ? ನನ್ನ ಕ್ಷಮಿಸ್ಬಿಡಿ ಮಾವ. ನಾನು ನಿಮಗೆ ಮಾತು ಕೊಟ್ಟು ಸಂಧ್ಯಂಗೆ ದುಡ್ಡು ಕೊಡಿಸ್ಬಿಟ್ಟೆ. ಅವಳು ಹೇಗೋ ವಾಪಸ್ ಕೊಡ್ತಾಳಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನಿಮಗೆ ಕೊಟ್ಟ ಮಾತು ನಾನು ಉಳಿಸ್ಕೊಡೋಕ್ಕಾಗ್ತಿಲ್ಲ. ಹೊರಗಿನವರು 1000 ಸಲಹೆ ಕೊಡ್ಬೋದು, ಆ ಬಿಸ್ನೆಸ್ ಮಾಡು, ಈ ಬಿಸ್ನೆಸ್ ಮಾಡು ಅಂತ. ಅದನ್ನು ನೀನು ಒಪ್ಕೊಂಡಿದ್ದು ತಪ್ಪು ಇಲ್ಲದೆ ಇರ್ಬೋದು, ಆದರೆ ಮನೆಯವ್ರ ವಿರುದ್ಧ ಚಾಲೆಂಜ್ ಮಾಡಿದ್ದು ತಪ್ಪು. ಚಾಲೆಂಜ್ ಅಂತ ನೀನೇ ಮಾಡಿದ ಮೇಲೆ ಸೋಲ್ಬೋದು ಅಂತಲೂ ಯೋಚಿಸ್ಬೇಕಿತ್ತು. ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಸುಮ್ಮನಿರ್ಬೇಕಿತ್ತು. ಫ್ಯಾಮಿಲಿ ಅಂದಾಗ ಡಿಫ್ರೆನ್ಸಸ್ ಬರುತ್ತೆ, ಹಾಗಂತ ಹೊರಗಿನವ್ರು ಬಂದಾಗ ನಾವು ಒಂದಾಗಿರಬೇಕು. ಅದನ್ನು ಬಿಟ್ಟು ಅವ್ರನ್ನ ಮೆಚ್ಚಕ್ಕೆ ನಮ್ಮ ಮಧ್ಯೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೋಬಾರ್ದು. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಾನು ಪಪ್ಪ ಜೊತೆ ಮಿಂಗಲ್ ಆಗಬಾರ್ದು ಅಂತನಾ? ನಾನು ಹಾಗೆ ಹೇಳಿಲ್ಲ, ಅದು ನಿನ್ನಿಷ್ಟ. ಆದರೆ ಅವ್ರು ಎಲ್ಲಿರಬೇಕು ಅಲ್ಲೇ ಇರಬೇಕು. ನಮ್ಮ ಪರ್ಸ್ನಲ್ ಅಥವಾ ಪ್ರೊಫೆಷನಲ್ ವಿಷಯದಲ್ಲಿ ತಲೆ ಹಾಕೋಕೆ ಬರದೇ ಇದ್ರೆ ಒಳ್ಳೇದು ಅಂದೆ. ವಾವ್, ಗ್ರೇಟ್ ಬ್ರೋ. ನೀನು ಯಾವಾಗ ಇಷ್ಟೆಲ್ಲ ಚೇಂಜ್ ಆಗೋದೆ? ಈ ಮನೇಲಿ ನನ್ನ ಬಗ್ಗೆ ಕೇರ್ ಮಾಡಕ್ಕೆ ಯಾರೂ ಇಲ್ಲ ಅಂತ ಮತ್ತೊಂದ್ಸಲ ಪ್ರೂವ್ ಮಾಡಿದೆ ನೋಡು. ಅಲ್ಲ, ಇಷ್ಟು ದಿನ ಡ್ಯಾಡ್ ಮುಖ ಕಂಡ್ರೇನೆ ನಿನಗಾಗ್ತಿರ್ಲಿಲ್ಲ, ಆದರೆ ಈಗ ಅವಳ ಪರ ನಿಂತು ನನ್ನನ್ನು ದೂರ ಮಾಡ್ತಿದ್ಯಾ?
ಅಭಿ ಯಾಕೋ ಚಿಕ್ಕ ಮಕ್ಕಳ ಥರ ಏನೇನೋ ಮಾತಾಡ್ತಿದ್ಯಾ? ಅವಿ ಎಷ್ಟು ಸಮಾಧಾನವಾಗಿ ನಿನಗೆ ಅರ್ಥ ಮಾಡಿಸ್ತಿದ್ದಾನಲ್ವಾ, ಅದನ್ನು ಅರ್ಥ ಮಾಡ್ಕೋ. ಈ ಮನೇಲಿ ಇದ್ದಿದ್ದು ಒಂದೇ ಒಂದು ಹೋಪು ಅಂದರೆ ಅದು ನೀವು ಅವ್ರ ಪರ ಆಗೋದ್ರಲ್ಲ ಚಿಕ್ಕಮ್ಮ. ಅಯ್ಯೋ, ಒಂದೇ ಮನೆ ನಮ್ಮದು, ಅವ್ರ ಪರ ಇವ್ರ ಪರ ಅಂತ ಯಾಕೆ ಪಾರ್ಟಿ ಮಾಡೋ ಹಾಗೆ ಹೇಳ್ತಿದ್ಯಾ? ಸಾರಿ ಚಿಕ್ಕಮ್ಮ, ನನಗೆ ಮತ್ತೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ನೀವು ನಿಮ್ಮ ಸೆಲೆಬ್ರೇಷನ್ನ ಕಂಟಿನ್ಯೂ ಮಾಡಿ. ಯಾಕೆ ತುಳಸಿ ಹಾಗೆ ನಿಂತ್ಬಿಟ್ಟೆ? ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತ ನಿನ್ನ ಸುಪುತ್ರಿ ಕಾಗೆ ಹಾರಿಸಿದ್ಲ? ಓಹೋ, ಹಾಗಾದ್ರೆ ಇನ್ನು ಕೊಡೋಕೆ ಆಗೋದೇ ಇಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಟ್ಲಾ? ಅವಳಿಗೆ ನನ್ನ ಹತ್ರ ದುಡ್ಡು ಕೊಡಿಸಿ ನೀನು ತಪ್ಪು ಮಾಡಿದೆ ಅಂತ ಗೊತ್ತಾಯ್ತಾ? ಸೆರಗಲ್ಲೇ ಕೆಂಡ ಇಟ್ಕೋಬಾರ್ದು ಅಂತ ನಿಂಗೆ ಗೊತ್ತಾಗಲಿ ಅಂತಾನೆ ಹೀಗೆ ಮಾಡಿದೆ ತುಳಸಿ. ನೀನು ಬೇರೆ ಜಾಮೀನ್ದಾರಳು, ಈಗೇನು ಮಾಡ್ತೀಯ? ನಿನ್ನ ಸುಪುತ್ರಿ ನಂಬಿ ನೀನೇ ಹಣ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೀಯ. 20,000 ರೂಪಾಯಿ ಕೊಟ್ಟಿದ್ದೀಯ. 2,80,000 ರೂಪಾಯಿ ಬಾಕಿ ಇದೆ. ಬಡ್ಡಿ ಇಲ್ಲದೆ ಯಾರೂ ಸಾಲನ ಕೊಡೋದಿಲ್ಲ. ಆದರೂ ನಿನ್ನನ್ನು ನಂಬಿ ಕೊಟ್ಟಿದ್ದೀನಿ. ಹೇಳು, ಯಾವಾಗ ಕೊಡ್ತೀಯ? ನಂಗೆ ಸ್ವಲ್ಪ ಸಮಯ ಕೊಡಿ ಮಾವ, ನಾನೇ ತೀರಿಸ್ತೀನಿ. ಹೇಗೆ ತೀರಿಸ್ತೀಯ? ಚಿಕ್ಕ ಮೊತ್ತ ಅಲ್ಲ ಅನ್ನೋದು ಗೊತ್ತು ತಾನೇ? ಚಿಕ್ಕ ಮೊತ್ತ ಅಲ್ಲ ಅಂತ ನನಗೂ ಗೊತ್ತು ಮಾವ. ಈಗ ಕೆಲಸ ಮಾಡ್ತಾ ಇದ್ದೀನಲ್ಲ, ಹೇಗೂ ತೀರಿಸ್ತೀನಿ. ನೀನು ಕಷ್ಟಪಡೋದು ನೋಡೋಕ್ಕೆ ನಮಗೂ ಆಗೋಲ್ಲ ತುಳಸಿ. ಆದರೆ ಕೆಲವು ಸಲ ಸತ್ಯ ಅರ್ಥ ಮಾಡಿಸೋಕೆ ನಾವು ಕಟುವಾಗಬೇಕಾಗತ್ತೆ. ಅದು ಆಗಲಿ, ಏನು ಮಾಡ್ತೀಯೋ ನೋಡೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬಾಸ್. ಏನಿವತ್ತು ಇಷ್ಟು ಬೇಗ ಇದು ರೆಡಿ ಆಗಿಬಿಟ್ಟಿದ್ಯಾ? ಹೊಸ ಪ್ರಾಜೆಕ್ಟ್ ಕೆಲಸ ಸ್ವಲ್ಪ ಜಾಸ್ತಿ ಬಾಸ್. ರಾತ್ರಿ ಲೇಟಾಗಿ ಬರೋದಕ್ಕಿಂತ ಬೆಳಿಗ್ಗೆ ಬೇಗ ಎದ್ದೋ ಕೆಲಸ ಮಾಡೋದ್ರಿಂದ ಪ್ರೊಡಕ್ಟಿವಿಟಿ ಇರುತ್ತೆ. ಒಳ್ಳೇದಾಯ್ತು ಬಿಡು, ಸಂಜೆ ಹೊತ್ತು ಟ್ರಾಫಿಕ್ಕು ಜಾಸ್ತಿ ಇರುತ್ತೆ. ಸರಿ ನಡಿ ಹೊಡೋಣ. ನೀನೆಲ್ಲಿಗೆ ಬರ್ತಿದ್ಯಾ ಬಾಸು? ಇನ್ನೆಲ್ಲಿಗೆ? ಬುಕ್ ಸ್ಟೋರ್ಗೆ. ಹೇಗಿದ್ರು ನಾನು ಅಪ್ಪಂಗೆ ಬೇಗ ಬರ್ತೀನಿ ಅಂತ ಹೇಳಿದ್ದೀನಿ, ಸೊ ಈಗಲೇ ಹೊರಡ್ತೀನಿ. ಬಾ ಹೊಡೋಣ. ಡ್ರಾಪ್ ಮಾಡಬೇಕಾ? ಯಾಕೆ ಸಮರ್, ಏನಾಯ್ತು? ಏನಿಲ್ಲ ಬಾಸು, ನಿನ್ನೆ ರಾತ್ರಿ ನಂದಿನಿ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಬೆಳಗ್ಗೆ ಎದ್ದು ಬೇಗ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ. ಅವರು ಯಾರೋ ಮೀಟ್ ಮಾಡಬೇಕು, ಡ್ರಾಪ್ ಮಾಡ್ತೀರಂತ ಕೇಳಿದ್ರು, ಹ್ಞೂ ಅಂದ್ಬಿಟ್ಟಿದ್ದೆ. ಅಷ್ಟೇ ತಾನೇ, ಈಗ ನಾನು ಬರ್ತಿದ್ದೀನಲ್ಲ, ಅವಳು ಆಟೋನಲ್ಲಿ ಹೋಗ್ತಾಳೆ ಬಿಡು. ಯಾಕಾಗಂತೀಯ ಬಾಸು? ನಿನ್ನ ಹತ್ರ ಆದರೆ 2 ವೀಲರ್ ಇದೆ. ಅವ್ರು ಅದ್ಯಾವುದೋ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಓಡಾಡ್ತಾ ಇದ್ದಾರೆ, ಒಬ್ಬರೇ ಕಷ್ಟಪಡ್ತಾ ಇದ್ದಾರೆ. ಅದು ಅಲ್ಲದೆ ಶೇಷು ಅಂಕಲ್, ಗೋದಾವರಿ ಆಂಟಿ ನಮ್ಗೆ ಎಷ್ಟು ಕ್ಲೋಸು ಅಂತ ನಿನಗೆ ಗೊತ್ತಲ್ವಾ? ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಈಗ ಆಟೋದಲ್ಲಿ ಹೋಗಿ ಅಂತಂದರೆ ಚೆನ್ನಾಗಿರುತ್ತಾ? ಪ್ಲೀಸ್ ಬಾಸ್, ಡೋಂಟ್ ಮೈಂಡ್. ನಿಮ್ಮ ಬುಕ್ ಸ್ಟೋರ್ ಹೇಗೂ ನಮ್ಮ ಆಫೀಸ್ ರೋಡಲ್ಲಿ ಬರಲ್ಲ ಅಲ್ವಾ? ಇವತ್ತೊಂದಿನ ಬೈಕ್ ತೊಗೊಂಡೋಗು, ನೆಕ್ಸ್ಟ್ ನಾನೇ ಡ್ರಾಪ್ ಮಾಡ್ತೀನಿ. ಅಲ್ಲ ಸಮರ್, ಬಾಯ್ ಬಾಸು.
ಅಭಿ ಹಾಗೆ ಮಾತಾಡೋದಕ್ಕೆ ನೋವಾಯ್ತಾ? ಬೇಜಾರು ಮಾಡ್ಕೋಬೇಡ. ಅವನು ನೀನು ಒಳ್ಳೇದಕ್ಕೆ ಹಾಗೆ ಹೇಳ್ದ. ಗ್ರೇಟ್ ಡ್ಯಾಡ್. ತಂದಿಡೋದು ನೀವೇ, ಆಮೇಲೆ ಬಂದು ಸಮಾಧಾನ ಮಾಡೋದು ನೀವೇ. ನಾಟಕ ಆಡೋದನ್ನು ನಿಮ್ಮನ್ನು ನೋಡಿ ಕಲಿಬೇಕು. ಪ್ರೋ ನಿಮ್ಮನ್ನು ಎಲ್ಲಿಟ್ಟಿದ್ದಾನೆ ಅಂತ ಎಲ್ರಿಗೂ ಗೊತ್ತು. ಇವತ್ತೇನೋ ನಮ್ಮ ಪಪ್ಪನ ಮೇಲಿರೋ ಕೋಪಕ್ಕೆ ನಿಮ್ಮ ಪರವಾಗಿ ಮಾತಾಡಿದ್ದಾನೆ ಅವನು. ಅದನ್ನೇ ಮುಂದಿಟ್ಕೊಂಡು ಬೇರೆ ಏನೇನೋ ಜಸ್ಟಿಫೈ ಮಾಡೋಕ್ಕೆ ನನ್ನ ಹತ್ರ ಬರಬೇಡಿ. ನಾನು ಜಸ್ಟಿಫೈ ಮಾಡೋಕ್ಕೆ ಬಂದಿಲ್ಲ ಅಭಿ. ಕೆಫೆ ಚಾಲೆಂಜ್ ವಿಷಯದಲ್ಲಿ ನಾನು ನಿರೀಕ್ಷೆ ಮಾಡ್ದೇ ಎಷ್ಟೋ ಜನ ಬಂದು ನನ್ನ ಬೆನ್ನಿಗೆ ನಿಂತು ಸಹಾಯ ಮಾಡಿದ್ರಲ್ಲ ಅನ್ನೋ ಸಮಾಧಾನ ಇದೆ. ಆದರೆ ನಿನ್ನ ಸೋಲನ್ನು ಸೆಲೆಬ್ರೇಟ್ ಮಾಡೋಷ್ಟು ಕೆಟ್ಟ ತಂದೆ ನಾನಲ್ಲ. ಪ್ಲೀಸ್ ಸ್ಟಾಪ್ ದಿಸ್. ನೀವು ಹೀಗೆ ಬಂದು ನಾಟಕ ಮಾಡೋದ್ರಿಂದ ನನಗಾಗಿರೋ ಬೇಜಾರು ನೋವು ಸರಿ ಹೋಗಲ್ಲ. ಪ್ಲೀಸ್ ಲೀವ್ ಮೀ ಅಲೋನ್. ಗೊತ್ತು ಅಭಿ, ನಿಂಗಾಗಿರೋ ಬೇಜಾರು ಸರಿ ಹೋಗೋದಕ್ಕೆ ನಾನು ಏನು ಮಾಡಲಿ ಹೇಳು? ನೀನು ಯಾವುದಾದ್ರೂ ಬೇರೆ ಬಿಸ್ನೆಸ್ ಶುರು ಮಾಡ್ತೀಯ ಅಂತಂದರೆ ಹೇಳು, ನಾನು ನನ್ನ ಶಕ್ತಿ ಮೀರಿ ಸಹಾಯ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಚೆನ್ನಾಗಿದ್ದೀರಾ? ನಾನೇ ಮಾಡ್ತೀನಿ ಅಂತ ಹೋದಾಗ ಚಾಲೆಂಜಲ್ಲಿ ಸೋಲಿಸಿ ನನ್ನ ಡಿಸ್ಕರೇಜ್ ಮಾಡ್ತೀರಾ. ಈಗ ನೀವೇ ಬಂದು ಸಪೋರ್ಟ್ ಮಾಡ್ತೀನಿ ಅಂತಿದ್ದೀರಾ? ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ನಾನು ಬಿಸ್ನೆಸ್ ಮಾಡಬೇಕು ಅಂತ ಹೋದರೆ ನನಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಪಪ್ಪ, ಐ ಮೀನ್ ಜನಾರ್ದನ್ ಇದ್ದಾರೆ. ಅವರು ನಾನು ಗೆಲ್ಲೋದನ್ನು ನೋಡಕ್ಕೆ ಬಯಸ್ತಾರೆ. ನಾನು ಸೋತೆ ಅಂತ ಸ್ವೀಟ್ ಮಾಡಿಸಿ ತಿನ್ನೋ ಮನಸ್ಸು ಅವ್ರಿಗಿಲ್ಲ. ಅಭಿ, ನೀನು ತಪ್ಪು ತಿಳ್ಕೊಂಡಿದೀಯ. ನಾನು ಸರಿಯಾಗೇ ತಿಳ್ಕೊಂಡಿದ್ದೀನಿ. ಇಷ್ಟು ದಿನ ನಾನು ಅವಿಬ್ರು ಚೆನ್ನಾಗಿದ್ವಿ. ಆದರೆ ನಿಮ್ಮ ಇಂಟೆನ್ಷನ್ನು ನಮ್ಮಿಬ್ಬರ ಮಧ್ಯೆ ತಂದಿಡೋದು ಅನ್ನೋದು ಗೊತ್ತಾಗ್ತಿದೆ. ಎಲ್ಲ ನೀವು ಅಂದ್ಕೊಂಡ ಹಾಗೆ ಆಗ್ತಿದೆಯಲ್ಲ. ಸೊ ಎಂಜಾಯ್. ನವ್ ಯು ಕ್ಯಾನ್ ಲೀವ್. ಹಾಂ, ಇನ್ನೊಂದು ವಿಚಾರ, ನೆಕ್ಸ್ಟ್ ಟೈಮ್ ನಾನು ರೂಮಿಗೆ ಬರ್ಬೇಕಾದ್ರೆ ಡೋರ್ ನಾಕ್ ಮಾಡ್ಕೊಂಡು ಬನ್ನಿ. ಏನಾಯ್ತು ಭಾವ? ಏನಿಲ್ಲ ಶರ್ವರಿ, ಸಮಾಧಾನ ಮಾಡ್ಕೊಳ್ಳಿ ಭಾವ. ಅಭಿ ಹತ್ರ ನಾನು ಮಾತಾಡ್ತೀನಿ. ಸ್ವಲ್ಪ ದಿನ ಅವನ ಪಾಡಿಗೆ ಅವನು ಬಿಟ್ರೆ ಸರಿ ಹೋಗ್ತಾನೆ. ದತ್ತಣ್ಣ, ತರಕಾರಿ ಫ್ರೆಶ್ ಆಗಿತ್ತು. ನೀನು ಸ್ವಲ್ಪ ತಗೊಂಡಿದ್ರೆ ಚೆನ್ನಾಗಿರೋದು. ನೆಗೆದು ಬಿತ್ತು. ನಾನು ಯಾಕೆ ತಗೊಂಡು ಹೋಗ್ಬೇಕು ತರಕಾರಿ ನನ್ನ ಮನೆಗೆ? ನೋಡು ಶೇಷು, ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಬಂದ್ರೇ ಭೂಮಿ ಮೇಲೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗೋದು, ತಿಳ್ಕೊ. ಹೌದು ದತ್ತಣ್ಣ, ನೀ ಹೇಳೋ ಸರಿ. ಆದರೆ ಮೊದಲಾದರೆ ಪರವಾಗಿಲ್ಲ. ಈಗ ಪಾಪ ತುಳಸಿನೂ ಕೆಲಸಕ್ಕೆ ಹೋಗ್ತಿದ್ದಾಳಲ್ವಾ, ನೀವು ತರಕಾರಿ ತೊಗೊಂಡು ಹೋಗಿದ್ರೆ ಅವಳಿಗೂ ಸ್ವಲ್ಪ ಸಹಾಯ ಆಗಿರೋದು. ಹಾಗಂತೀಯ? ಹೌದು ದತ್ತಣ್ಣ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ದೊಡ್ಡವ್ರು ಹೇಳಿಲ್ವೇ? ಪರೋಪಕಾರ ಮಾಡ್ಬೇಕು ದತ್ತಣ್ಣ. ನಿನ್ನ ಮಾತು ನಿಜ. ಶೇಷು, ಮುಂದಿನ ಸಲ ನೀನು ತರಕಾರಿ ತರಕ್ಕೆ ಹೋಗ್ತೀಯಲ್ಲ, ಆಗ ನಮ್ಮನೆಗೂ ತರಕಾರಿ ತಂದು ಕೊಟ್ಬಿಡು. ನಾನಾ? ಅದೇ ಈಗ ತಾನೇ ನೀನೇ ಹೇಳೋದ್ಯಲ್ಲೋ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ದೊಡ್ಡವ್ರು ಹೇಳಿದ್ದಾರೆ ಅಂತ. ದತ್ತಣ್ಣ, ನಿನ್ ಜೊತೆ ಮಾತಲ್ಲಿ ಗೆಲ್ಲೋದುಂಟೆ. ಅಂತೂ ತುಳಸಿಗೆ ತರಕಾರಿ ತರೋ ಕಷ್ಟ ತಪ್ಪಿದ್ದಲ್ಲ ಅನ್ನು. ಫಸ್ಟ್ ಆಫ್ ಆಲ್ ಅವ್ರ ಮಾತು ಕೇಳಿ ಕೆಫೆನ ಪಬ್ಬ ಕನ್ವರ್ಟ್ ಮಾಡೋಕೆ ಹೊರಟಿದ್ದೆ ದೊಡ್ಡ ತಪ್ಪು. ಫ್ಯಾಮಿಲಿ ಅಂದಾಗ ಡಿಫ್ರೆನ್ಸಸ್ ಬರುತ್ತೆ. ಹಾಗಂತ ಹೊರಗ್ನವ್ರು ಬಂದಾಗ ನಾವು ಒಂದಾಗಿರಬೇಕು.
ಆದರೆ ಮನೆಯವ್ರ ವಿರುದ್ಧ ಚಾಲೆಂಜ್ ಮಾಡಿದ ತಪ್ಪು. ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಿದೆ ಅಂದ್ಕೊಂಡೆ. ಆದರೆ ಅಭಿ ವಿಷಯದಲ್ಲಿ ಅದು ನಿಜ ಆದರೂ ಅಭಿ ವಿಷಯದಲ್ಲಿ ಉಲ್ಟಾ ಹೊಡಿತಿದ್ಯಲ್ಲ. ಅಭಿ ಭಾವನ್ ವಿರುದ್ಧ ಹೋಗ್ತಿದ್ದಾನೆ ಅಂತ ಸಮಾಧಾನ ಪಟ್ಕೊಳ್ಳೋ ಹೊತ್ತಿಗೆ ಅಭಿ ಅವ್ರಿಗೆ ಹತ್ರ ಆಗ್ತಿದ್ದಾನಲ್ಲ. ಚಿಕ್ಕಮ್ಮ, ಅಭಿ ಬಾ. ಡೈನಿಂಗ್ ಟೇಬಲಲ್ಲಿ ನಡೆದಿದ್ದು ನೋಡಿ ನಿಮಗೆ ಹರ್ಟ್ ಆಯಿತು ಅಂತ ಗೊತ್ತಾಯಿತು. ಅದಕ್ಕೆ ಮಾತಾಡೋಣ ಅಂತ ಬಂದೆ. ಅಭಿ ಜೊತೆ ಹಾಗೆ ರ್ಯಾಶಾಗಿ ಮಾತಾಡೋದು ನನಗೆ ಇಷ್ಟ ಇರಲಿಲ್ಲ. ಆದರೆ ಹೀಗೆ ಹೇಳಿಲ್ಲ ಅಂದರೆ ಅವ್ನು ಸುಮ್ಮನಿರಲ್ಲ ಅನಿಸ್ತು. ಅದಕ್ಕೆ ಜೋರಾಗಿ ಮಾತಾಡಿದೆ. ಇದರಿಂದ ನಿಮ್ಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ ಚಿಕ್ಕಮ್ಮ. ನೀನು ಮಾತಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಅಭಿ. ಆದರೆ ಈ ಮನೇನ ಒಂದು ಮಾಡಬೇಕು ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಹೀಗಾಯ್ತಲ್ಲ ಅಂತ ನೋವಾಗ್ತಿದೆ. ಯಾಕೋ ಈ ಚಾಲೆಂಜು ಮತ್ತೊಂದೆಲ್ಲ ಬೇಕಾಗಿಲ್ಲ ಅನ್ನಿಸ್ತಿದೆ. ಈಗಾಗಿದೆಲ್ಲ ಆಯ್ತಲ್ಲ ಚಿಕ್ಕಮ್ಮ. ಈಗ ಮನೇಲಿ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಆ ಜನಾರ್ದನ್ನೇ ಕಾರಣ. ಚಾಲೆಂಜ್ ಗೆಲ್ಲಕ್ಕೆ ಅವ್ನು ಏನೇನು ಮಾಡಿದಾನಂತ ನನಗೆ ಗೊತ್ತಾಗಿದೆ. ಏನು ಹೇಳ್ತಿದ್ದೀಯಾ ಅವಿ? ಆ ವಿಷಯ ಬೇಡ ಬಿಡಿ. ಜನಾರ್ದನ್ ಅಂತ ಕೆಲಸ ಮಾಡ್ತಾನಂದರೆ ಅದು ಆಶ್ಚರ್ಯನೂ ಅಲ್ಲ, ಅವನ ವ್ಯಕ್ತಿತ್ವನೇ ಅಂಥದ್ದು. ಆದರೆ ನನಗೆ ಬೇಜಾರಾಗೋದು ಅಭಿ ವಿಷಯಕ್ಕೆ. ಜನಾರ್ದನ್ ಅವನು ಎಲ್ಲಿ ಇಡಬೇಕು ಅಲ್ಲಿ ಇಟ್ಟಿದ್ರೆ ಹೀಗಾಗ್ತಿರ್ಲಿಲ್ಲ. ನಿಮಗೂ ಹೇಳ್ತಿದ್ದೀನಿ ಚಿಕ್ಕಮ್ಮ, ಜನಾರ್ದನ್ನ ಪರ್ಸ್ನಲ್ ವಿಷಯದಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ಹತ್ರ ಸೇರಿಸ್ಕೋಬೇಡಿ. ಆ ಮನುಷ್ಯ ಹೀಗ ಅವಿ? ಹ್ಞೂ ಚಿಕ್ಕಮ್ಮ, ಅವ್ನು ಚಾಲೆಂಜ್ ಗೆಲ್ಲಕ್ಕೆ ಏನು ಮಾಡ್ದ ಅಂತ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಆದರೆ ಅವನ ವಿಷಯದಲ್ಲಿ ಕೇರ್ಫುಲ್ ಆಗಿಡಿ ಅಂತ ಹೇಳಕ್ಕೆ ಬಂದೆ. ನಾನು ಬರ್ತೀನಿ ಚಿಕ್ಕಮ್ಮ. ಹಾಂ ಚಿಕ್ಕಮ್ಮ, ನಿಮ್ಮ ಡ್ರೈವರ್ ರಜೆ ಅಂತ ನನ್ನ ಡ್ರೈವರ್ ದಿವಾಕರ್ ಹತ್ರ ಎಲ್ಲ ಹೋಗಬೇಕು ಅಂದ್ರಂತಲ್ಲ, ನೀವು ನನ್ನ ಕಾರ್ ತೊಗೊಂಡು ಹೋಗಿ, ನಾನು ನಿಮ್ಮ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತೇನೆ. ಸರಿ. ವಿಷಯ ನಾನು ಅಂದ್ಕೊಂಡಷ್ಟು ಈಸಿ ಇಲ್ಲವೇ ಇಲ್ಲ. ಚಾಲೆಂಜ್ ಮಾಡಿದ್ದೆ ತಪ್ಪು ಅಂತ ಭಾವನ ವಿರುದ್ಧ ಮತ್ತೆ ಎತ್ಕಟ್ಟೋಣ ಅಂದ್ಕೊಂಡ್ರೆ ಅವಿ ಜನಾರ್ದನ್ದೇ ತಪ್ಪು ಅಂತ ಹೇಗೆ ಹೇಳಿಬಿಟ್ಟ? ಅವಿ ಆ ಜನಾರ್ದನ್ ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ ಅಂದರೆ ನಾನು ಹುಷಾರಾಗಿ ಇರಲೇಬೇಕು. ಇಲ್ಲ ಅಂದರೆ ನಾನು ಇಷ್ಟು ವರ್ಷ ಪಟ್ಟಿದ ಶ್ರಮ ಎಲ್ಲ ವೇಸ್ಟ್ ಆಗುತ್ತೆ. ತಪ್ಪಿಸ್ಕೊಂಬರೋಕ್ಕೆ ತುಂಬ ಪ್ರಯತ್ನ ಪಟ್ವಿ, ಆಗಲಿಲ್ಲ ಸರ್. ಅಂಥ ಮುಖ್ಯವಾದ ಸಮಯದಲ್ಲಿ ನಿಮ್ಮ ಜೊತೆ ನಾವು ಇರೋಕ್ಕಾಗಿಲ್ಲ ಸರ್. ಪರವಾಗಿಲ್ಲ ಬಿಡಿ, ಇದರಲ್ಲಿ ನಿಮ್ಮದೇನು ತಪ್ಪಿಲ್ವಲ್ಲ. ಮತ್ತೆ ಮೊದಲಿನ ಥರ ಎಲ್ಲ ಖುಷಿಯಿಂದ ಕೆಲಸ ಮಾಡಿ ಅಷ್ಟೆ. ಸರ್, ಪ್ರೆಸ್ ರಿಪೋರ್ಟರ್ ಒಬ್ಬರು ನಿಮಗೋಸ್ಕರ ಕಾಯ್ತಿದ್ದಾರೆ. ನೀವು ಲೇಟಾಗಿ ಬರ್ತೀರಾ ಅಂತ ಗೊತ್ತಿರಲಿಲ್ಲ. ಗಾಡಿ ಕೆಟ್ಟೋಯ್ತು ಮ್ಯಾಗಿ, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಲೇಟ್ ಆಯಿತು. ರಿಪೋರ್ಟರ್ ಯಾಕೆ ಬಂದಿರೋದು? ಅವರೇ ನಿಮ್ಮ ಹತ್ರ ಮಾತಾಡ್ತಾರೆ ಸರ್. ಪ್ರಿಯಾ ಅವರೇ, ನಮಸ್ಕಾರ ಮಾಧವ್ ಸರ್. ನಾನು ಪ್ರಿಯಾ ಅಂತ ಲೋಕವಾಣಿ ಪತ್ರಿಕೆಯಿಂದ ಬಂದಿರೋದು. ಆಹಾರ ಮೇಳದ ಸಕ್ಸಸ್ ಬಗ್ಗೆ ನಿಮ್ಮನ್ನ ಸಣ್ಣ ಇಂಟರ್ವ್ಯೂ ಮಾಡೋಣ ಅಂತ. ಓ ಶೂರ್, ಇದರಿಂದ ಮತ್ತಷ್ಟು ಜನಕ್ಕೆ ಸ್ಫೂರ್ತಿ ಸಿಗೋದಾದರೆ ಖಂಡಿತ.
ಆಹಾರ ಮೇಳದ ವಿಡಿಯೋಸು, ಜನನ ಸೆಳೆಯೋದಕ್ಕೆ ನೀವು ಮಾಡಿದ ಸ್ಟ್ರಾಟಜಿ, ಆನ್ಲೈನ್ ಪೋಸ್ಟ್ಗಳು ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದೆ ಮಾಧವ್ ಸರ್. ಇಷ್ಟು ಕಡಿಮೆ ಟೈಮಲ್ಲಿ ಈವೆಂಟ್ನ ಸಕ್ಸಸ್ಫುಲ್ ಮಾಡಿರೋದು ಬೇರೆ ಉದ್ಯಮಿಗಳಿಗೆ ಸ್ಫೂರ್ತಿ. ನಿಮ್ಮ ಬಿಡುವಿನ ಸಮಯ ಹೇಳಿದ್ರೆ ನಾನು ಅಷ್ಟೊತ್ತು ವೆಯ್ಟ್ ಮಾಡ್ತೀನಿ ಸರ್. ಜೊತೆಗೆ ನಮ್ಮ ಫೋಟೋಗ್ರಾಫರು ಇದ್ದಾರೆ, ಅವರು ಒಂದಷ್ಟು ಫೋಟೋಸ್ ತಗೊಳ್ತಾರೆ. ಖಂಡಿತ. ಒಂದು 10-15 ನಿಮಿಷ ತಾನೆ, ಈಗಲೇ ಮಾತಾಡೋಣ. ಕೇಶವ, ಸರಿ ಅಮ್ಮ, ಬರ್ತೀನಿ. ಕೇಶವ, ಹುಷಾರಿಲ್ವಾ? ಹಾಗೇನಿಲ್ಲ ಅಮ್ಮ, ಆರಾಮಾಗೇ ಇದ್ದೀನಿ. ನೀನು ಸುಸ್ತಾಗಿರೋ ಆಗಿದ್ಯಾ? ನಿಂಗೆ ಡಬ್ಬಿ ಕೊಡೋಕ್ಕಾಗಲ್ಲ ಅಂದರೆ ಹೇಳು, ಪಾಪುಗೋ ಸಿರಿಗೋ ಹೇಳ್ತೀನಿ, ಇಲ್ಲಾಂದ್ರೆ ನಾನೇ ಕೊಟ್ಬಿಡ್ತೀನಿ. ಸ್ವಲ್ಪ ಸುಸ್ತು ಅಷ್ಟೇ, ಬೇರೆನಿಲ್ಲಮ್ಮ, ನಾನೇ ಹೋಗಿ ಕೊಟ್ಬಿಡ್ತೀನಿ, ಪರವಾಗಿಲ್ಲ. ಕೇಶವ, ಸುಸ್ತು ಅಂತ ಇದೆಯಾ? ಕೂತ್ಕೋ, ಏನಾದರೂ ಕುಡ್ಕೊಂಡು ಹೋಗುವಂತೆ, ಆಚೆ ಬೇರೆ ಬಿಸಿಲು. ಪರವಾಗಿಲ್ಲ ಅಮ್ಮ. ನೀವು 1 ನಿಮಿಷ ಕೂತ್ಕೋ, ಬಂದೆ.